ಘೋಷಣೆನೇ ಮಾಡಿಲ್ಲ. ಆದರೆ ಅದಕ್ಕೂ ಮುನ್ನವೇ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ದಾರೆ. ನಿನ್ನೆ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಬಿ ಫಾರಂ ಇಲ್ಲದೆ ನಾಮಪತ್ರವನ್ನ ಸಲ್ಲಿಸಿದ್ರು ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ. ಸಚಿವ ಮಲ್ಲಿಕಾರ್ಜುನ್ ಪುತ್ರನ ಈ ನಡೆಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಶಾಮನೂರು ಕುಟುಂಬದ ನಡೆಗೆ ಮುಸ್ಲಿಂ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಅಧಿಕೃತವಾಗಿ ಅಭ್ಯರ್ಥಿ ಆಯ್ಕೆನೇ ಆಗಿಲ್ಲ, ಘೋಷಣೆನೇ ಆಗಿಲ್ಲ, ಆಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಪಕ್ಷದ ಬಿ ಫಾರಂ ಇಲ್ಲದೇ ಹೇಗೆ ನಾಮಿನೇಷನ್ ಫೈಲ್ ಮಾಡಿದ್ರು ಅಂತ ಮುಸ್ಲಿಂ ನಾಯಕರು ಪ್ರಶ್ನೆ ಮಾಡಿದ್ರು. ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಮುಸ್ಲಿಂ ನಾಯಕರು. ಜಮೀರ್, ರಹೀಂ ಖಾನ್, ಸಲೀಂ ಅಹಮದ್, ತನ್ವೀರ್ ಸೇಠ್ ಈ ನಾಯಕರುಗಳು ಸಮರ್ಥ ಶಾಮನೂರು ಅವರು ಫೈಲ್ ಮಾಡಿದಂತಹ ನಾಮಿನೇಷನ್ ಕುರಿತಾಗಿ ಚಕಾರ ಎತ್ತಿದ್ರು, ಆಕ್ಷೇಪ ಎತ್ತಿದ್ರು. ಬಿ ಫಾರಂ ಇಲ್ದೇನೆ ಅದು ಹೇಗೆ ನಾಮಿನೇಷನ್ ಫೈಲ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರು. ಸುರ್ಜೇವಾಲಾ ಸಭೆಯಲ್ಲಿ ಮುಸ್ಲಿಂ ವರ್ಸಸ್ ಲಿಂಗಾಯತ ನಾಯಕರ ವಾಗ್ವಾದವೂ ಕೂಡ ನಡೆದಿದೆ. ಸಮರ್ಥ ನಾಮಿನೇಷನ್ಗೆ ಮುಸ್ಲಿಂ ನಾಯಕರು ಹಾಗೂ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿದ್ದಂತಹ ಕೆಲ ಲಿಂಗಾಯತ ನಾಯಕರು ಮಾತ್ರ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟರು. ಪಕ್ಷ ಒಂದೇ ಸಮುದಾಯದ ಮತವನ್ನ ನಂಬಿಕೊಂಡಿಲ್ಲ ಅಂತ ಟಾಂಗ್ ನೀಡಿದರು. ಮುಸ್ಲಿಂ ಸಚಿವರಿಗೆ ಲಿಂಗಾಯತ ಶಾಸಕರು ಟಾಂಗ್ ಕೊಟ್ಟಿದ್ದಾರೆ. ಸಮರ್ಥ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಈಶ್ವರ್ ಖಂಡ್ರೆ, CS ನಾಡಗೌಡ ಎಲ್ಲರೂ ಕೂಡ ಸಮರ್ಥ ಪರವಾಗಿ ಮಾತನಾಡಿದ್ರು. ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯದವರ ಮತವನ್ನ ನಂಬಿಕೊಂಡು ಕೂತಿಲ್ಲ. ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡಲು ತೀರ್ಮಾನ ಆಗಿದೆ ಅನ್ನುವಂತಹ ಮಾಹಿತಿ. ದಾವಣಗೆರೆಯಲ್ಲೂ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಮುಂದಿನ ಎಲೆಕ್ಷನ್ಗೆ ಮುಸ್ಲಿಮರನ್ನ ಪರಿಗಣಿಸೋಣ ಅಂತ ಮುಸ್ಲಿಂ ಸಮುದಾಯದ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಟಿಕೆಟ್ಗೆ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಪಟ್ಟು ಹಿಡಿದಿದ್ದಾರೆ. ಟಿಕೆಟ್ಗೆ ರಾಜೀನಾಮೆ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್. ಕೆಪಿಸಿಸಿ ಕಚೇರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಸಭೆ ನಡೆಯಿತು. ಆ ಸಭೆಯಲ್ಲಿ ಒಂದು ವೇಳೆ ನಮ್ಮ ಸಮುದಾಯದವರಿಗೆ ಟಿಕೆಟ್ ಸಿಗದೆ ಹೋದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಮಾತನ್ನಾಡಿದ್ರು. ನಮ್ಮ ಸಮುದಾಯದ ಗುರುಗಳು, ಮೌಲ್ವಿಗಳು ಒತ್ತಾಯವನ್ನ ಮಾಡಿದ್ದಾರೆ. ಟಿಕೆಟ್ ಸಿಗದೆ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಜಮೀರ್ ಅವರು ಹೇಳಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಸಭೆಯಲ್ಲಿ. ಅಷ್ಟೇ ಅಲ್ಲ, ಶಾಮನೂರು ಶಿವಶಂಕರಪ್ಪನವರು ಮುಂದಿನ ಸಾರಿ ಮುಸ್ಲಿಂ ಸಮುದಾಯಕ್ಕೇನೆ ಟಿಕೆಟ್ ಕೊಡುವ ಭರವಸೆಯನ್ನ ಕೊಟ್ಟಿದ್ರು. ಕಾರಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಕೂಡ ಜಾಸ್ತಿ ಇದೆ, ಹಾಗಾಗಿ ನಮ್ಮ ಸಮುದಾಯಕ್ಕೇನೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ ರಾಜ್ಯದಲ್ಲಿ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ 2 ಕ್ಷೇತ್ರ ಒಂದು ರೀತಿ ಕಗ್ಗಂಟಾಗಿದೆ. ದಾವಣಗೆರೆಯಲ್ಲಿ ಈಗಾಗಲೇ ಲಿಂಗಾಯತ ವರ್ಸಸ್ ಮುಸ್ಲಿಂ ಅನ್ನುವಂತಹ ಪರಿಸ್ಥಿತಿ ಇದ್ರೆ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಒಳ ಜಗಳನೇ ದೊಡ್ಡ ಸವಾಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ನಿನ್ನೆ ನಡೆದಂತಹ ಸಭೆ, ಆ ಸಭೆಯಲ್ಲಿ ಏನು ತೀರ್ಮಾನಕ್ಕೆ ಬರಲಾಯಿತು? ಒಟ್ಟಾರೆಯಾಗಿ ಇವತ್ತು ಸಂಜೆ ಅಥವಾ ನಾಳೆಯ ಒಳಗೆ ಯಾರಿಗೆ ಟಿಕೆಟ್ ಅನ್ನೋದೇನಾದರೂ ಅನೌನ್ಸ್ ಆಗಬಹುದಾ? ಸಾಧ್ಯತೆಗಳಿದೆಯಾ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ? ವೀಣಾ, ಯಾಕೆಂದರೆ ಸೋಮವಾರ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ, ಹೀಗಾಗಿ ಇವತ್ತು ಸಂಜೆ ಅಥವಾ ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಟಿಕೆಟ್ ಘೋಷಣೆ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ತಯಾರಿಗಳನ್ನು ಕೂಡ ಅಭ್ಯರ್ಥಿಗಳು ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಟಿಕೆಟ್ ಅಂತೂ ಘೋಷಣೆ ಆಗೋದಂತೂ ನಿಶ್ಚಿತ. ಆದರೆ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋದರ ವಿಚಾರದಲ್ಲಿ ನಡೆದಂಥ ಬೆಳವಣಿಗೆಗಳನ್ನು ನೋಡಿದರೆ ಒಂದು ದೊಡ್ಡ ಮಟ್ಟದ ಹೋರಾಟ ಎರಡೂ ಕಡೆಗೂ ನಡೀತಾ ಇದೆ. ಬಾಗಲಕೋಟೆ ಕ್ಷೇತ್ರಕ್ಕೆ ಅಷ್ಟು ಪೈಪೋಟಿ ಇಲ್ಲ, ಯಾಕೆಂದರೆ ಕುಟುಂಬದ ಒಳಗಡೆನೇ ನಡೀತಾ ಇರುವಂಥ ಫೈಟ್ ಅದು. ಆದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವಂಥ ಫೈಟ್ ಲಿಂಗಾಯತ್ ವರ್ಸಸ್ ಮುಸ್ಲಿಂ ಅನ್ನುವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ. ಅದು ಕ್ಷೇತ್ರದಲ್ಲೂ ಕೂಡ ನಡೆದಿದೆ. ಯಾಕೆಂದರೆ ಅಲ್ಲಿ ಚುನಾವಣಾ ಉಸ್ತುವಾರಿ ಸಮಿತಿಯವರು ಹೋಗಿ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲೇ ಪರಸ್ಪರ ಘೋಷಣೆಗಳನ್ನು ಹಾಕ್ಕೊಂಡಿದ್ರು. ಈಗ ನಿನ್ನೆ ಚುನಾವಣಾ ಉಸ್ತುವಾರಿ ಸಮಿತಿಯ ಜೊತೆ ನಡೆದಂಥ ಸಭೆಯಲ್ಲೂ ಕೂಡ
ಇದೇ ರೀತಿಯಾದಂಥ ಅಭಿಪ್ರಾಯಗಳು ಮಂಡನೆಯಾಗಿದ್ದಾವೆ. ನಿನ್ನೆ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಸಚಿವರಾಗಿರುವಂಥ ಜಮೀರ್ ಅಹಮದ್, ರಹೀಂ ಖಾನ್ ಜೊತೆಗೆ ಶಾಸಕರಾಗಿರುವಂಥ ತನ್ವೀರ್ ಸೇಠ್, ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಎಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಯಾರಿಗೆ ಯಾವುದೋ ಬೇರೆ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ ನಾಮಪತ್ರ ಸಲ್ಲಿಸಿದರೆ ಅಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ. ಯಾರ ನಿಧನದಿಂದ ಈ ಚುನಾವಣೆ ನಡೀತಾ ಇದೆಯೋ ಅವರ ಕುಟುಂಬದ ಸದಸ್ಯರು ಮತ್ತು ಯಾರು ಆಕಾಂಕ್ಷಿ ಇದ್ದಾರೋ ಅವರೇ ಹೋಗಿ ವಿತೌಟ್ ಬಿ ಫಾರ್ಮ್ ಅಂದರೆ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಇಲ್ಲದೆ ಹೋಗಿ ನಾಮಪತ್ರವನ್ನು ಸಲ್ಲಿಸಿರೋದ್ರ ಬಗ್ಗೆ ತೀವ್ರ ಆಕ್ಷೇಪವನ್ನು ಸುರ್ಜೇವಾಲಾ ಅವರ ಮುಂದೆ ವ್ಯಕ್ತಪಡಿಸಿದರು. ಇದು ಸರಿಯಾದಂತಹ ನಡವಳಿಕೆ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸುರ್ಜೇವಾಲಾ ಕೂಡ ಅವರ ಅಭಿಪ್ರಾಯಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಹೌದು, ನಾಮಪತ್ರ ಸಲ್ಲಿಕೆ ಮಾಡಿದ್ದು ತಪ್ಪು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದಕ್ಕೆ ಪರೋಕ್ಷವಾಗಿ ಲಿಂಗಾಯತ ಸಮುದಾಯದ ಸಚಿವರು, ಶಾಸಕರು ಕೂಡ ಸಭೆಯಲ್ಲಿದ್ದಂಥವರು ಭಾಳ ಪರೋಕ್ಷವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷ ಯಾವುದೋ ಒಂದು ಸಮುದಾಯವನ್ನು ನೆಚ್ಚಿಕೊಂಡು ಚುನಾವಣೆಯನ್ನು ಮಾಡ್ತಾ ಇಲ್ಲ ಅಥವಾ ಒಂದು ಸಮುದಾಯವನ್ನು ನೆಚ್ಚಿಕೊಂಡು ನಡೀತಾ ಇಲ್ಲ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ವಿವರವಾಗಿ ಹೇಳಿದರು. ಯಾಕಂದರೆ ನೀವು ಬಾಗಲಕೋಟೆಯಲ್ಲೂ ಕೂಡ ಯಾರು ಮೃತಪಟ್ಟಿದ್ದಾರೆ ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೇಳಾಗಿದೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಆ ನಿಯಮವನ್ನು ಅಪ್ಲೈ ಮಾಡಬೇಕು. 2028ರ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಆಗ ಕ್ಲೈಮ್ ಮಾಡಲಿ, ಅದಕ್ಕೊಂದು ಅವಕಾಶಗಳು ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇದೆ. ಆದರೆ ಈ ರೀತಿಯಾಗಿ ಶಾಮನೂರು ನಿಧನದಿಂದ ತೆರವಾಗಿ ನಡೀತಾ ಇರುವಂಥ ಉಪಚುನಾವಣೆಗೆ ಟಿಕೆಟ್ ಕೇಳುವಂಥದ್ದು ಸರಿಯಲ್ಲ ಅನ್ನುವಂಥ ಪರೋಕ್ಷ ತಿರುಗೇಟನ್ನು ಕೂಡ ಲಿಂಗಾಯತ ಸಮುದಾಯದ ಸಚಿವರು ಮತ್ತು ಶಾಸಕರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಾಯಕರ ಹಂತದಲ್ಲೂ ಕೂಡ ಈ ಫೈಟ್ ನಡೀತಾ ಇದೆ, ಕಾರ್ಯಕರ್ತರ ಹಂತದಲ್ಲೂ ಕೂಡ ಈ ಫೈಟ್ ನಡೀತಾ ಇದೆ. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದು ನೋಡಬೇಕು. ಯಾಕಂದರೆ ನಿನ್ನೆ ಸಭೆ ಆದ ಬಳಿಕ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದರು. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಾಪ್ತ ಗೆಳೆಯರಾಗಿದ್ದಂಥವರು. ಹೀಗಾಗಿ ಗೆಳೆಯನ ನಿಧನದಿಂದ ತೆರವಾಗಿರುವಂಥ ಚುನಾವಣೆಗೆ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಅಭಿಪ್ರಾಯಗಳು ಕೂಡ ಇದ್ದಾವೆ. ಇನ್ನೊಂದು ಕಡೆ ಅಭಿಪ್ರಾಯ ಏನು, ಈಗಾಗಲೇ ಕುಟುಂಬದಲ್ಲಿ ಸಚಿವರಿದ್ದಾರೆ, SS ಮಲ್ಲಿಕಾರ್ಜುನ್ ಅವರ ಪತ್ನಿ ಸಂಸದರು ಕೂಡ ಆಗಿದ್ದಾರೆ. ಈಗ ಮತ್ತೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಇದು ಮೂವರು ವ್ಯಕ್ತಿಗಳಿಗೆ, ಒಂದೇ ಕುಟುಂಬದಲ್ಲಿ 3 ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ಟಂಗೆ ಆಗುತ್ತೆ, ಅದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೆಲ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಕೂಡ ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವ ನಿಯಮವನ್ನು ತೆಗೆದುಕೊಳ್ತಾರೆ ಅಥವಾ ಯಾವ ಮಾನದಂಡವನ್ನು ಇಟ್ಕೊಳ್ತಾರೆ ಅನ್ನುವಂಥ ಕುತೂಹಲಗಳಿದ್ದಾವೆ. ಈ ನಡುವೆ ಒಂದು ಹೆಜ್ಜೆ ಮುಂದೆ ಹೋಗಿ ಜಮೀರ್ ಅಹಮದ್, ನಮ್ಮ ಸಮುದಾಯದ ಮೌಲ್ಯಗಳಿರ್ಬೋದು, ಗುರುಗಳು ಎಲ್ಲರೂ ಕೂಡ ಈ ಬಾರಿ ಟಿಕೆಟ್ ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಹಾಕಿದ್ದಾರೆ. ಒಂದು ವೇಳೆ ಅದಾಗಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ನಿನ್ನೆಯ ಅಲ್ಪಸಂಖ್ಯಾತ ಸಮುದಾಯದ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು. ಆದರೆ ಸುರ್ಜೇವಾಲಾ ಅದಕ್ಕೆ ಯಾವುದೇ ರೀತಿ ಸೊಪ್ಪು ಹಾಕಲಿಲ್ಲ. ರಾಜೀನಾಮೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.